ಮಾರ್ನಿಂಗ್ ಸರ್. ಹೇಳ್ಕೊಡಿ. ಏನು ಸ್ವಲ್ಪ ಕೊಡಿ. ನಿನ್ಗೇನು ಆಗಿಲ್ಲ ತಾನೆ? ಆರಾಮಾಗಿದ್ಯಲ್ವಾ? ಹಾ ಅಂಕಲ್, ಆರಾಮಾಗೇ ಇದ್ದೀನಿ. ಅಯ್ಯ ನಿನ್ನ, ಹೇಯ್ ಅಂಕಲ್ ಗಿಂಕಲ್ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ. ಕಾಲ್ ಮಿ ಬ್ರೋ, ಹರಿ ಬ್ರೋ. ಸರಿ ಸರಿ ಬ್ರೋ. ಹೌದು, ಅವ್ರು ಯಾಕೆ ನೀನು ಕಿಡ್ನಾಪ್ ಮಾಡಿದ್ರು? ಯಾರವರು? ಅವರು ನಮ್ ಪಪ್ಪನ್ ವೈಫು. ಪಪ್ಪನ್ ವೈಫಾ? ಅಂದ್ರೆ ಅಮ್ಮ? ನಿಮ್ಮ ಅಮ್ಮನೇ ನಿನ್ನ ಕಿಡ್ನಾಪ್ ಮಾಡಿದ್ರ? ಇಲ್ಲ ಇಲ್ಲ ಇಲ್ಲ, ಅವರು ನಮ್ಮ ಅಮ್ಮ ಅಲ್ಲ, ನಮ್ ಪಪ್ಪನ್ ವೈಫ್ ಅಷ್ಟೇ. ಅಲ್ಲ, ನಿಮ್ ಪಪ್ಪನ್ ವೈಫ್ ಅಂತೆ, ಅಮ್ಮ ಅಲ್ಲ. ಏನೋ ಹೇಳ್ತಿದ್ಯಾ? ನನ್ 10th ಅಲ್ಲಿ ಓದ್ತಾ ಇದ್ ಮ್ಯಾಥ್ ಗಿಂತ ಕಾಂಪ್ಲಿಕೇಟೆಡ್ ಆಗಿದೆಯಲ್ಲೋ. ಅದ್ ಏನಂದ್ರೆ ಸಾಕಪ್ಪ, ಸರಿ, ನೀನೇನು ಹೇಳ್ಬೇಡ. ನೀನೇನೋ ಹೇಳೋದು, ನಾನು ಇನ್ನೇನೋ ತಿಳ್ಕೊಂಡು ಕನ್ಫ್ಯೂಸ್ ಆಗೋದು ಬೇಡ ಬೇಡ. ನಾನು ಆಮೇಲೆ ಮತ್ತೆ ಸೈಕ್ ಆಗ್ಬಿಡ್ತೀನಿ. ಇವಾಗ ಏನು ಹೇಳ್ಬೇಡ. ಇವಾಗ ನೀನ್ ಎಲ್ಲಿ ಹೋಗ್ಬೇಕು ಹೇಳೋ, ನಾನು ಅಲ್ಲಿಗೆ ಡ್ರಾಪ್ ಮಾಡ್ತೀನಿ. ನಾನು ಎಲ್ಲೂ ಹೋಗೋದ್ ಬೇಡ. ಒಂದ್ ನಿಮಿಷ ನಿಮ್ ಫೋನ್ ಕೊಡಿ, ನಮ್ಮಮ್ಮಂಗ್ ಫೋನ್ ಮಾಡ್ತೀನಿ. ಮಾಡು. ಏನ್ ಅಂಕಲ್? ಏನಂದ? ಸಾರಿ ಸಾರಿ ಬ್ರೋ, ಹರಿ ಬ್ರೋ, ನಿಮ್ ಮೊಬೈಲ್ ಅಲ್ಲಿ ರೀಚಾರ್ಜ್ ಇಲ್ವಂತೆ. ಅದು ನನ್ ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಹಾಗಾಗಿ ನಾನ್ ಯಾರಿಗೂ ಫೋನ್ ಮಾಡಕ್ ಹೋಗಲ್ಲ. ಬೇಕಾದ್ರೆ ಅವರೇ ಮಾಡ್ಲಿ. ಓನ್ಲಿ ಇನ್ಕಮ್, ನಾಟ್ ಔಟ್ ಗೋಯಿಂಗ್. ಇದು ನಿಜಾನಾ ಅಥವಾ ದುಡ್ಡಿಲ್ವಾ? ದುಡ್ಡಿಲ್ವಾ? ಈ ಹರಿ ಹತ್ರ ಬೇಜಾನಿದೆ. ಇವಾಗ ಅದೆಲ್ಲ ಬಿಡು. ನೀನ್ ಎಲ್ಲಿ ಬಿಡ್ಬೇಕು ಅಂತ ಹೇಳು, ನಾನು ಅಲ್ಲಿಗೆ ಬಿಟ್ಟು ಹೋಗ್ತೀನಿ. ಸರಿ, ಇಲ್ಲಿಂದ ವಾಪಸ್ ಹೋಗ್ಬೇಕು. ಹೌದಾ? ಬಾ, ಎದ್ದೇಳು. ಕಾಮತ್ ಅವ್ರೇ, ಮತ್ ಕಮಾನ್ ಕಮಾನ್, ಕಮ್ ಕಮ್ ಕಮ್. ಹಲೋ, ಇವನ್ ಯಾಕೆ ಮತ್ತೆ ಬಂದು ಗಲಾಟೆ ಮಾಡ್ತದಾನ? ಕುಡ್ದಿರೋ ಆಗ್ಯದ ಏನು ಅಂತ ನೋಡೋದಲ್ಲ. ಓ ಬನ್ನಿ ಬನ್ನಿ, ಸ್ಲೋ ಮೋಷನ್ ಅಲ್ಲಿ ಫಾಸ್ಟ್ ಬನ್ನಿ ಬನ್ನಿ. ಒಳ್ಳೆ ಏಯ್, ಇಲ್ಲೇನೋ ಮಾಡ್ತಿದ್ಯಾ? ನಾನು ಅವಾಗಲೇ ಹೇಳ್ದೆ ತಾನೆ ಇಲ್ಲಿಗೆ ಬರ್ಬೇಡ ಅಂತ, ಮತ್ತೆ ಬಂದಿದ್ಯಾ? ಬರ್ತಾ ಬರ್ತಾ ಅತಿ ಆಯ್ತು ನಿಂದು, ಇದು ಒಳ್ಳೇದಲ್ಲ. ಕಾಮತ್ ಸರ್, ಆಫೀಸರ್, ಸಮಾಧಾನ, ಕೂಲ್ ಡೌನ್, ಸಮಾಧಾನ. ನಾನೇನಿಲ್ಲಿ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋದಕ್ ಬಂದಿಲ್ಲ. ನಾನು ಆಗ್ಲೇ ಹೇಳಿದ್ದು ನಿಮಗ್ ಪಾಪ ಅರ್ಥ ಆಗ್ಲಿಲ್ಲ ಅನ್ಸತ್ತೆ. ಅದಕ್ಕೆ ಈ ಸಲ ಸಾಕ್ಷಿ ಸಮೇತ ಬಂದಿದೆ. ನಿಮಗೆ ಭಾಗ್ಯ ಹೇಳಿದ್ದು ಪ್ಯೂರ್ ಸುಳ್ಳು ಅಂತ ಹೇಳೋದಕ್ ಬಂದಿದೆ. ನೋಡ, ಭಾಗ್ಯನ ಬಗ್ಗೆ ನೀನೇನು ಹೇಳ್ಬೇಕಾದಿಲ್ಲ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಅವಶ್ಯಕತೆ ಇಲ್ಲ. ನೀನ್ ಎಂತ ಮನೆ ಹಾಳ ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ನೋಡಿ ಸರ್, ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಾ ಇದೆ, ಅವಳನ್ನ ನಂಬೇಡಿ ಸರ್. ನಿನ್ಗೆ ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅನ್ಸುತ್ತೆ. ಸೆಕ್ಯೂರಿಟಿ, ಒನ್ ಸೈಡ್ ಸ್ಟೋರಿ ಕೇಳಿ ಡಿಸಿಷನ್ ತಗೊಳ್ಳೋದು ತಪ್ಪಲ್ವಾ? ಅವನ್ ಸೈಡ್ ಆಫ್ ದ ಸ್ಟೋರಿನೂ ಕೇಳೋಣ ಅಲ್ವಾ?
ಥ್ಯಾಂಕ್ ಯು ಕಾರ್ತಿಕಾ, ಥ್ಯಾಂಕ್ ಯು. ನಿಂಗೆ ಸಲ್ಯೂಟ್. ಅಟ್ಲೀಸ್ಟ್ ನಾನು ಏನ್ ಹೇಳ್ತೀನಿ ಅಂತ ಕೇಳಿಸ್ಕೊಳ್ಳೋ ಇಂಟ್ರೆಸ್ಟ್ ಇದೆಯಲ್ಲ ನಿನ್ಗೆ. ನೋಡಿ, ಭಾಗ್ಯ ಹೇಳ್ದಂಗೆ ಆದಿ ಆಮೇಲೆ ತನ್ಮಯ್ ಒಟ್ಟಿಗೆ ಇಲ್ಲ. ಅವ್ ಯಾವ ಮೈಸೂರ್ಗೂ ಹೋಗ್ಲಿಲ್ಲ, ಯಾವ ಊರ್ಗೂ ಹೋಗ್ಲಿಲ್ಲ. ಭಾಗ್ಯ ಸುಳ್ಳು ಹೇಳಿದಾಳೆ. ಅವ್ಳು ಹೇಳ್ತಿರೋದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಒಂದು ದೊಡ್ಡ ಸಾಕ್ಷಿ ಇದೆ. ಹೇಯ್, ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಿದ್ಯಾ? ಎಸ್ ಸರ್, ಹೌದು. ತನ್ಮಯ್ ಈಗ ಬ್ಯೂಟಿಫುಲ್ ವೈಫ್ ಶ್ರೇಷ್ಠ ಜೊತೆ ಇದ್ದಾನೆ. ಓಕೆ, ಅವಳು ಇವಾಗ ಅವನ್ನ ಕರ್ಕೊಂಡ್ ಬರ್ತಿದ್ದಾಳೆ. ಅವಳು ಕರ್ಕೊಂಡ್ ಬಂದಿದ ತಕ್ಷಣ ಹಾಗೇನ್ ಸುಳ್ಳು ಬೈಲ. ನೀವು ಇಟ್ಟಿದ್ದೀರಲ್ಲ ನಂಬಿಕೆ, ಅದೆಲ್ಲ ಹಾಳಾಗತ್ತೆ. ನೋಡು, ಸುಮ್ನೆ ನನ್ಗೆ ಇರಿಟೇಟ್ ಮಾಡ್ಬೇಡ, ಹೋಗ ಇಲ್ಲಿಂದ. ಖಂಡಿತ ಇರಿಟೇಟ್ ಮಾಡ್ತಿಲ್ಲ ಸರ್, ನಾನು ಪ್ರೂವ್ ಮಾಡ್ತೀನಿ. ಇರಿ, ವೇಟ್, ಪೇಷನ್ಸ್. ಶ್ರೇಷ್ಠ ಬರ್ಲಿ, ಇರಿ. ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿನಗೆ ಬೇಜಾರಾಗುತ್ತಲ್ವಾ? ನನ್ನ ಮಾತಿಂದ ನಿನಗೆ ಅಷ್ಟೊಂದು ಬೇಜಾರಾಗಿದೆ ಅಂತಂದ್ರೆ ನೀನು ಮಾಡಿರೋ ಕೆಲಸದಿಂದ ನನಗೆಷ್ಟು ಬೇಜಾರಾಗಿರ್ಬೇಡ ಹೇಳು. ನಾನೇನೋ ನಿನ್ನ ಕ್ಷಮಿಸ್ತೀನಿ. ಈ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ನಿನ್ನ ಕ್ಷಮಿಸ್ತಾರೆ ಹೇಳು. ಅಣ್ಣ ಪ್ಲೀಸ್ ಅಣ್ಣ, ಯಾವುದೇ ಕಾರಣಕ್ಕೂ ಇದು ಮನೇಲಿ ಗೊತ್ತಾಗ್ಬಾರ್ದು. ಅಪ್ಪಂಗೆ ಏನಾದ್ರು ಗೊತ್ತಾದ್ರೆ ತುಂಬಾನೇ ಸಮಸ್ಯೆ ಆಗುತ್ತೆ. ಎಲ್ರು ನನ್ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಪ್ಲೀಸ್. ಸರಿ, ನಾನು ಯಾರಿಗೂ ಹೇಳಲ್ಲ. ಪೂಜನ್ಗೆ ಈ ವಿಷಯ ಹೇಳಿದ್ಯಾ? ಏನು, ಈ ವಿಷಯ ಇನ್ನೂ ಪೂಜನ್ ಗೊತ್ತಿಲ್ವಾ? ನೋಡು, ಮೊದಲು ಹೋಗಿ ಈ ವಿಷಯನೆಲ್ಲ ಪೂಜನ್ಗೆ ಹೇಳ್ಬಿಡು. ಅಣ್ಣ ತಮಾಷೆ ಮಾಡ್ತಿದ್ಯಾ? ಯಾವುದೇ ಕಾರಣಕ್ಕೂ ಈ ವಿಚಾರ ಅವಳಿಗೆ ಗೊತ್ತಾಗ್ಬಾರ್ದು. ನಾನು ಇಷ್ಟೆಲ್ಲ ಮಾಡಿರೋದು ಅವಳಿಗೆ ಏನಾದ್ರು ಗೊತ್ತಾದ್ರೆ ನನ್ನ ಮೇಲೆ ಇರೋ ನಂಬಿಕೆನೆ ಕಳ್ಕೊಂಡ್ಬಿಡ್ತಾಳೆ. ಕಿಶನ್, ನೀನಾಗೆ ಈ ವಿಷಯನ ಅವಳಿಗೆ ಹೇಳಿದ್ರೆ ಒಳ್ಳೇದು. ಅಕಸ್ಮಾತ್ ಬೇರೆಯವರಿಂದ ಈ ವಿಷಯ ಅವಳಿಗೆ ಗೊತ್ತಾದ್ರೆ ಹೇಗಿರುತ್ತೆ ಹೇಳು? ನಿನ್ನನ್ನು ನಂಬಿ ಬಂದಿದ್ದಾಳೆ ಕಣೋ. ಮೊದಲು ಹೋಗಿ ಅವಳಿಗೆ ಎಲ್ಲ ವಿಷಯನೂ ಹೇಳ್ಬಿಡು. ಅಣ್ಣ ಅದು ಹಾಗೆ ಕಿಶನ್, ಈಗಲೇ ಹೇಳು ಅಂತಲ್ಲ, ಟೈಮ್ ನೋಡ್ಕೊಂಡು ಹೇಳು. ಈ ವಿಷಯ ನಿನ್ನಿಂದ ಅವಳಿಗೆ ಗೊತ್ತಾದ್ರೆ ತುಂಬಾ ಒಳ್ಳೇದು. ನೋಡು, ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರಬಾರ್ದು. ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಾನು ಭಾಗ್ಯ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವಿಬ್ಬರು ಖುಷಿಯಾಗಿರೋದು ನನಗೆ ಇಷ್ಟ ಕಣ. ಪ್ರೀತಿಸೋರು ಸಿಗೋದೇ ಕಷ್ಟ, ಅಂಥದ್ರಲ್ಲಿ ನಿನಗೆ ಸಿಕ್ಕಿದ್ದಾರೆ. ಅವ್ರನ್ನ ಉಳಿಸ್. ಸಾರಿ ಅಣ್ಣ, ಸಾರಿ. ನೀನು ಹೋಗಿ ರೆಸ್ಟ್ ತಗೋ. ನಾನು ತುಂಬಾ ಟಯರ್ಡ್ ಆಗಿದ್ದೀನಿ, ರೆಸ್ಟ್ ತಗೋತೀನಿ. ಗುಡ್ ನೈಟ್. ಗುಡ್ ನೈಟ್ ಅಣ್ಣ. ಗುಂಡಣ್ಣ, ಕಂಟಿಗೆ ಇಲ್ಲೋಡು, ಕಂಟಿಗೆ ಏನೂ ಆಗಿಲ್ಲ. ಮನೇಲಿದ್ಯಾ ನೀನು? ಏನೂ ಆಗಿಲ್ಲ, ಏನೂ ಆಗಿಲ್ಲ ಬಂಗಾರ. ನನಗ್ ಭಯ ಆಗ್ತಿದೆ. ಯಾಕೆ ಗುಂಡಣ್ಣ ಭಯ ಪಡ್ತೀಯಾ? ನೋಡು, ಅಮ್ಮ ಇಲ್ಲೇ ಇದ್ದಾಳೆ, ನಾವ್ ಮನೇಲಿದ್ದೀವಿ, ಏನೂ ಆಗಲ್ಲ, ಹೆದರ್ಕೋಬೇಡ ಆಯ್ತಾ? ನೀನ್ ಇಲ್ಲೇ ಇರ್ತೀಯಾ? ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ.
ನೋಡು ತನ್ವಿ, ನೀನೀಗ ಯಾವುದಕ್ಕೂ ಹೆದರಬಾರ್ದು. ನೀನು ತುಂಬಾನೇ ಸ್ಟ್ರಾಂಗು, ತುಂಬಾನೇ ಧೈರ್ಯವಂತ ನೀನು. ಹೌದಾ ಅಮ್ಮ? ಹೌದು ನನ್ ಬಂಗಾರ, ನೀನ್ ತುಂಬಾನೇ ಸ್ಟ್ರಾಂಗ್. ಇವತ್ ನೋಡು, ನೀನ್ ಎಲ್ಲದನ್ನು ಎಷ್ಟು ಧೈರ್ಯವಾಗಿ ಫೇಸ್ ಮಾಡಿದ್ಯಾ. ನಿನ್ ವಯಸ್ಸಿನ ಬೇರೆ ಯಾವುದೇ ಮಕ್ಳಿದಿದ್ರು ಹೆದರ್ಕೊಂಡ್ಬಿಟ್ಟಿರೋರು. ಹೌದಾ ಅಮ್ಮ? ಬೇರೆಯವರೆಲ್ಲ ಹೆದರ್ಕೋತಾ ಇದ್ರಾ? ಹಾಗಿದ್ರೆ ನಾನು ಅಷ್ಟೊಂದು ಸ್ಟ್ರಾಂಗಾ? ಹೌದು ಕಂದ, ನೀನ್ ತುಂಬಾನೇ ಸ್ಟ್ರಾಂಗ್. ಯಾಕೋ ಮಲ್ಕೊಂಡಿಲ್ವಾ ನೀನು? ಏನ್ ಯೋಚನೆ ಮಾಡ್ತಿದ್ಯಾ? ಅಲ್ಲ ಅಮ್ಮ, ನನಗ್ ಭಯ ಆದ್ರೆ ನೀನಿದ್ಯಾ, ನನಗ್ ಧೈರ್ಯ ಹೇಳ್ತೀಯ. ಪಾಪ ಆದಿ ಅಂಕಲ್, ಅವ್ರಿಗ್ ಭಯ ಆದ್ರೆ ಯಾರಾದ್ರೂ ಹೇಳ್ಕೊತಾರೆ? ಅವ್ರನ್ನ ಈ ತರ ಮೊದ್ಲಲ್ಲಿ ಮಲ್ಕೊಂಡು ಯಾರಮ್ಮ ಧೈರ್ಯ ಹೇಳ್ತಾರೆ?